ಬಾಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ಟು KKR. ರೀಸೆಂಟಾಗಿ ಬದನಾಥ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ರು. ಟಾಪ್ 10 ನಿಮಗೆ ಅಪ್ಡೇಟ್ ನಾವು ಮಾಡಿದ್ದೆ. KKR ಥರ ವರ್ಸ್ಟ್ ಫ್ರ್ಯಾಂಚೈಸಿ ಇನ್ನೂ ಒಂದಿಲ್ಲ. KKR ಈ ಸಲ ಏನೂ ಮಾಡೋಕ್ಕಾಗಲ್ಲ. ಡಬ್ಬಾ ಕ್ಯಾಪ್ಟನ್ನು, ಡಬ್ಬಾ ಟೀಮು, ಡಬ್ಬ ಎಲ್ಲ ಡಬ್ಬ, ದೊಡ್ಡ ಬಿಗ್ಗೆಸ್ಟ್ ಡಬ್ಬ ಅಂತಂದರೆ ಅದು KKR ಈ ಸೀಸನ್ ಅಂತ. ಅಂದರೆ ನಾನು ಸ್ವಲ್ಪ ಎಕ್ಸಾಜರೇಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ ಬದ್ರನಾಥ್ ಹೇಳಿರೋದನ್ನ. ಸೊ ಅವ್ರು ಹೇಳಿರೋದು ಈ ಥರ. ಸೊ ಇಲ್ಲಿ ಬರ್ತಾ ಇರೋವಂಥ ಅಪ್ಡೇಟ್ಗಳು ಕೂಡ ಅದೇ ಥರ ಆಗ್ತಾಯಿದೆ ಗುರು. ಮತ್ತೊಬ್ಬ ಪ್ಲೇಯರು KKRಗೆ ರೂಲ್ಡ್ ಔಟ್ ಅಂತೆ. ನೋಡಿ, ಇರೊಬ್ಬರ ಸೀನ್ಸ್ ಎಲ್ಲ KKRಗೆ ಆಗ್ತಾಯಿದೆ. ಬೇರೆಯವ್ರಿಗೆಲ್ಲ ಲಿಮಿಟೆಡ್ ಆಗಾಯಿತು ಅಂತಂದರೆ KKRಗೆ ಒಂಥರ ಏನು ಹೇಳ್ತಾರೆ, ಸಾಫ್ಟ್ ಕೋರ್. ಬೇರೆಯವ್ರದ್ದೆಲ್ಲ ಸಾಫ್ಟ್ ಕೋರ್ ಆಯಿತು, ಇವ್ರದ್ದೊಂಥರ ಹಾರ್ಡ್ ಕೋರ್ ಆಗೇ ಆಗ್ತಾಯಿದೆ. ಹೌದು ಗುರು, ಮತ್ತೊಬ್ಬ ಪ್ಲೇಯರ್ ರೂಲ್ಡ್ ಔಟು, ಮತ್ತೊಬ್ಬ ಪೇಸರ್ ರೂಲ್ಡ್ ಔಟು. ಇಂಡಿಯನ್ ಪೇಸರು ಈ ಸಲ ಆಕಾಶ್ ದೀಪ್ ಅವರು ರೂಲ್ಡ್ ಔಟ್ ಅಂತೆ. 1 ಕೋಟಿ ಕೊಟ್ಬಿಟ್ಟು ಈ ಒಬ್ಬ ಪ್ಲೇಯರ್ನ ತೊಗೊಂಡಿದ್ರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಕಾಶ್ ದೀಪು ಎಕ್ಸ್ಪೀರಿಯನ್ಸ್ ಎಲ್ಲ ನೋಡ್ತು ಅಂತಂದರೆ ಮೈನ್ ಪ್ಲೇಯರನ್ನೇ, ಏನೋರೇನು ಆರ್ಡಿನರಿ ಪ್ಲೇಯರ್ ಏನಲ್ಲ, ಅಥವಾ ಬ್ಯಾಕಪ್ ಪ್ಲೇಯರ್ ಏನಲ್ಲ, ಮೇಯ್ನಾಗಿ 11ಲ್ಲಿ ಆಡುವಂಥ ಫಿಟಿನ್ ಆಗುವಂಥ ಪ್ಲೇಯರ್. ಇವಾಗಿನ ಇವರ ಹರ್ಷಿತ್ ರಾಣಾ ಎಲ್ಲ ಹೋಗಿರೋದೆಲ್ಲ ನೋಡ್ತಾ ಅಂದರೆ ಖಂಡಿತ 11ಲ್ಲಿ ಫಿಟಿನ್ ಆಗುವಂಥ ಪ್ಲೇಯರ್ ಇವರು. ಸೊ ಈ ಸಿನಾರಿಯೋನ ನೋಡ್ತಾ ಅಂತಂದರೆ ಹರ್ಷಿತ್ ರಾಣಾನು ಗಾನ್ ಕೇಸು, ರೂಲ್ಡ್ ಔಟು. ಅವ್ರಿಗಾಗಿರೋಂಥ ನೀ ಇಂಜುರಿ, ಇವ್ರದ್ದು ಅನ್ಸ್ಪೆಸಿಫೈಡ್ ಇಂಜುರಿ. ಕಂಪ್ಲೀಟ್ ಟೂರ್ನಮೆಂಟಿಂದ ರೂಲ್ಡ್ ಔಟ್ ಗುರು. ಏನಲ್ಲೇನು ಏಪ್ರಿಲಲ್ಲಿ ಬರ್ತಾರೆ ಅಥವಾ ಆಫ್ ದ ಸೀಸನು ಅವೈಲೇಬಲ್ ಇರೋದಿಲ್ಲ, ಇನಿಷಿಯಲ್ ಪಾರ್ಟ್ ಅವೈಲೇಬಲ್ ಇರೋದಿಲ್ಲ, ಏನಿಲ್ಲ. ಆಕಾಶ್ ದೀಪು ಕಂಪ್ಲೀಟಾಗಿ ರೂಲ್ಡ್ ಔಟು, ಹರ್ಷಿತ್ ರಾಣಾ ಕೂಡ ಕಂಪ್ಲೀಟಾಗಿ ರೂಲ್ಡ್ ಔಟು. ಇನ್ನೂ ಒಂದು ಕಡೆ IPL ಅವರೇ ಗೂಟ ಇಟ್ಬಿಟ್ರು. BCCI ಅವರನ್ನೇ ಗೂಟ ಇಟ್ಬಿಟ್ರು ಇವರಿಗೆ. ಅದೇ ಮುಸ್ತಫಿಜುರ್ ರೆಹಮಾನ್ ಅವ್ರನ್ನ ಈಚೆ ಕಳಿಸ್ಬಿಟ್ಟು ಮುಜರ್ಬಾನಿ ಅವ್ರನ್ನ ಎಳ್ಕೊಂಬಂದಿರ್ಬೋದು, ಬಟ್ ಮ್ಯಾಚ್ ಮಾಡೋಕ್ಕಾಗಲ್ಲ ಗುರು. ಮುಜರ್ಬಾನಿನೇ ಬೇರೆ, ಮುಸ್ತಫಿಜುರ್ ರೆಹಮಾನೇ ಬೇರೆ. ಆ ಕಡೆಯಿಂದ ಒಂದು ಕಡೆ ಗೂಟ ಆಯಿತು ಅಂತಂದರೆ ಈ ಕಡೆಯಿಂದ ಪತಿರಾನ್ ರಿಲೇಟೆಡ್ ಒಂದು ಗೂಟ ಬಿದ್ದುಬಿಟ್ಟಿದೆ. ಯಾಕಂದರೆ ಅವರು ಏಪ್ರಿಲ್ ಮಿಡ್ವರೆಗೂ ಕೂಡ, ಆಲ್ಮೋಸ್ಟ್ ಏಪ್ರಿಲ್ ಮಿಡ್ಡು ಏಪ್ರಿಲ್ ಎಂಡ್ವರೆಗೂ ಕೂಡ ಅವೈಲೇಬಲ್ ಇರೋದಿಲ್ವಂತೆ. ಅವರೇನು ರೂಲ್ಡ್ ಔಟ್ ಆಗಿಲ್ಲ. ಶ್ರೀಲಂಕನ್ ಬೋರ್ಡ್ ಅವರು ಅಲ್ಲಿವರೆಗೂ ಕೂಡ ಕ್ಲಿಯರೆನ್ಸ್ ಕೊಡೋದಿಲ್ಲ ಅಂತ ಅಪ್ಡೇಟ್ ಇದೆ. ಇನಿಷಿಯಲ್ ಪಾರ್ಟ್ನ ಅವ್ರು ಖಂಡಿತ ಮಿಸ್ ಆಗ್ತಾರೆ ಅಂತ. ಸೊ ಇನಿಷಿಯಲ್ ಪಾರ್ಟ್ ಅಂತಂದರೆ ನೋಡಿ, ಆಲ್ಮೋಸ್ಟ್ ಏಪ್ರಿಲ್ ಏಪ್ರಿಲ್ ಎಂಡ್ ಅಂತ ಅನ್ಕೊಂತು ಅಂತಂದರೆ ಆಲ್ಮೋಸ್ಟ್ ಅರ್ಧ ಟೂರ್ನಮೆಂಟ್ ಮುಗ್ದಿರುತ್ತೆ. ಸೊ ಅಲ್ಲಿವರೆಗೂ ಇಂತಿಂಥ ಬೌಲರ್ಗಳು ನೋಡಿ, ಮೇಯ್ನಾಗಿ ಹೊಡೆತ ಬಿದ್ದಿರೋದವ್ರಿಗೆ ಬೌಲಿಂಗಲ್ಲಿ ಹರ್ಷಿತ್ ರಾಣಾ ಇಲ್ಲ, ಮತೀಶಾ ಪತಿರಾಣಾ ಇಲ್ಲ, ಈ ಕಡೆಯಿಂದ ಆಕಾಶ್ ದೀಪ್ ಇಲ್ಲ, ಇನ್ನೂ ಒಂದು ಯಾರಪ್ಪ ಅವರು ಹರ್ಷಿತ್ ರಾಣಾ ಅಲ್ಲ, ಇವರು ಮುಸ್ತಫಿಜುರ್ ರೆಹಮಾನ್ ಇಲ್ಲ. ಸೊ ಇಷ್ಟು ಜನಕ್ಕೂ ಕೂಡ ಹೊಡೆತ ಬಿದ್ದಿದ್ದು. ಅದು ನೋಡಿ, ಮೇಯ್ನ್ ದುಡ್ಡನ್ನ ಜಾಸ್ತಿ ಕೊಟ್ಬಿಟ್ಟು ತೊಗೊಂಡಿರುವಂಥ ಪ್ಲೇಯರ್ಗಳೇ. ಇವಾಗ ಮುಸ್ತಫಿಜುರ್ ರೆಹಮಾನ್ ಆಗಿರಲಿ, ಜೊತೆಗೆ ಇಲ್ಲಿ ಇವರು ಮತೀಶಾ ಪತಿರಾಣಾ ಆಗಿರಲಿ, ಹೆವಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿರುವಂಥ ಪ್ಲೇಯರ್. ಇವ್ರು ಬಿಡಿ ಆಕಾಶ್ ದೀಪ್ ಚಿಕ್ಕ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡಿರೋ ಪ್ಲೇಯರು. ಜೊತೆಗೆ ಕ್ಯಾಮ್ರಾನ್ ಗ್ರೀನ್ ಕೂಡ ಫಾರ್ಮಲ್ಲಿಲ್ಲ, ವರ್ಸ್ಟಾಗಿ ಆಡಿದರೆ ಕ್ಯಾಮ್ರಾನ್ ಗ್ರೀನು. ಸೊ ಇದೆಲ್ಲ ನೋಡ್ತು ಅಂತಂದರೆ KKRಗೆ ಬಿಗ್ಗೆಸ್ಟ್ ನೆಗೆಟಿವ್. ಇರೊಬ್ಬರ ನೆಗೆಟಿವಿಟಿ ಎಲ್ಲ ಒಂಥರ ಶನಿ ಹೆಗ್ಲೇರ್ ಹತ್ರನೇ ಕಾಣಿಸ್ತಾ ಇದೆ KKRಗೆ. ಒಂದು ವೇಳೆ ಈ ಒಂದು ಫ್ರ್ಯಾಂಚೈಸ್ ಏನಾದರೂ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗಿಬಿಡ್ತು ಅಂತಂದರೆ ಅದಕ್ಕೆ ಎದ್ದು ನಿಂತ್ಕೊಂಡು ಎಲ್ಲರೂ ಸೆಲ್ಯೂಟ್ ಹೊಡಿಲೇಬೇಕು. ಯಾಕೆ ಅಂತಂದರೆ ಇವರು ಅನುಭವಿಸ್ತಾ ಇರೋಂಥ ಕಷ್ಟ ಇವಾಗ ಬೇರೆ ಯಾವ ಟೀಮುಗಳು ಕೂಡ ಅನುಭವಿಸ್ತಾ ಇಲ್ಲ. ಯಾಕಂದರೆ ಅಷ್ಟು ಕಷ್ಟದ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ಟಿದೆ KKR. ಮುಜರ್ಬಾನಿ ಒಬ್ಬರಿಗೆ ರಿಪ್ಲೇಸ್ಮೆಂಟ್ ಆಯಿತು ಅಂತಂದರೆ ಇನ್ನು ಯಾರಿಗೂ ಕೂಡ ರಿಪ್ಲೇಸ್ಮೆಂಟು ಆಗಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ. ಇದನ್ನ ಯಾಕೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೋದಲ್ವಾ? ಹೌದು, ಇವರೆಲ್ಲ ಹೆಸರು ಮಾಡಿರುವಂಥ ಪ್ಲೇಸ್ಗಳು ಏನೇನು ಈಚೆ ಕಡೆ ಹೋಗಿದ್ದಾರೆ ಇವಾಗ, ಅಥವಾ ಅನ್ಅವೈಲೇಬಲ್ ಆಗಿದ್ದಾರೆ. ಇವಾಗ ಹೆಸರು ಮಾಡದಿರೋಂಥ ಪ್ಲೇಸ್ಗಳಿಗೆ ಅವಕಾಶ ಸಿಗುತ್ತಲ್ವಾ, ಅಂದರೆ ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಸಿಗುತ್ತಲ್ವಾ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಹೌದು, ಅದು ಒಂದು ಪಾಸಿಟಿವ್ ಹೆಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಅದೇ ಪ್ರೂವ್ ಮಾಡ್ಕೊಂಡಿರುವಂಥ ಪ್ಲೇಯರ್ಗಳನ್ನೇ ಆಡಿಸ್ಬೇಕು ಅಂತ KKR ಅಷ್ಟಷ್ಟು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರೋದು. ಬಟ್ ಆ ಪ್ಲೇಯರ್ಗಳನ್ನೇ ಕಾಲೆತ್ಕೊಂತವ್ರೆ ಇವಾಗ, ನಿಧಾನಕ್ಕೆ ಒಬ್ಬೊಬ್ಬರೇ ಕಾಲೆತ್ಕೊಂತವ್ರೆ. ಇನ್ನು ಟೂರ್ನಮೆಂಟ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಇನ್ನೂ ಏನೇನು ಆಗ್ತಾವೋ KKR ಪಾಳ್ಯದಲ್ಲಿ ಗೊತ್ತಿಲ್ಲ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸಿಕ್ಕಾಪಟ್ಟೆ ಟ್ಯೂನ್ ಮಾಡ್ಕೊಂಬಂದರು ಈ ಸೀಸನು KKR ಅವರು. ಒಂಥರ ಮಿನಿ ಆಕ್ಷನ್ ಆಗಿರೋ ಕೂಡ ಕಂಪ್ಲೀಟ್ ಟೀಮಿನ ಚೇಂಜ್ ಮಾಡ್ಕೊಂಬಂದ್ಬಿಟ್ರು. ಬೇರೆ ಯಾವ ಫ್ರಾಂಚೈಸಿ ಕೂಡ ಅಷ್ಟು ನಂಬರ್ ಆಫ್ ರಿಲೀಸ್ನ ಮಾಡಿರಲಿಲ್ಲ. ಇವ್ರು ಮಾಡಿ ಕಂಪ್ಲೀಟಾಗಿ ಹೊಸದಾಗಿ ಟೀಮ್ನ ಫ್ರೇಮ್ ಮಾಡ್ಕೊಂಬಂದಂಥ ಟೀಮು ಈ ಥರ ಕೈ ಕೊಡ್ತಾ ಇದೆ ಅಂತಲೇ ಖಂಡಿತ ಇದೊಂಥರ ಪಾಪ ಅನ್ಫಾರ್ಚುನೇಟ್ ಅಂತ ಹೇಳ್ಬೇಕು. ಅಯ್ಯೋ ಪಾಪ ಅಂತ ಅನ್ನಿಸಿದೆ. ಒಂಥರ ಅಂಗವಿಕಲ ಟೀಮ್ ಥರ ಆಗೋಗ್ಬಿಟ್ಟಿದ್ದು.